ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ನವೆಂಬರ್ 30 ಸಂಜೆ 6ಕ್ಕೆ. ನನಗೆ ಯಾರನ್ನು ಕೊಲ್ಲೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನಗೆ ಹಣ, ಅಧಿಕಾರದ ಆಸೆ ಇಲ್ವೇ ಇಲ್ಲ. ಅದೆರಡು ನಾನು ಹುಟ್ಟಿದಾಗ್ಲೇ ಇತ್ತು. ಹಾಗಂದ್ಮೇಲೆ ನಾನು ಯಾಕೆ ಆಕ್ಸಿಡೆಂಟ್ ಮಾಡಿಸ್ಲಿ? ಜೀವನನೇ ಬೇಡ ಅಂತಿರ್ಬೇಕಾದ್ರೆ ಇನ್ನೊಬ್ರು ಜೀವಕ್ಕೆ ನಾನು ಯಾಕೆ ತೊಂದರೆ ಕೊಡ್ಲಿ? ನೀವು ಮದುವೆ ಆಗಿರೋದಕ್ಕೆ ನನಗೆ ಕೋಪ ಇದೆ, ಆದರೆ ಇನ್ನೊಬ್ರನ್ನ ಕೊಲ್ಲೋಷ್ಟಲ್ಲ. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಕಾವೇರಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಗೊತ್ತಾದ್ರೆ, ಇದುವರೆಗೂ ಶಾಂತಿಯಿಂದ ಇದ್ದ ರಾಮನ್ ನೋಡಿದ್ದೀರಾ, ಆಮೇಲೆ ಹೆಸರಿಗೆ ತಕ್ಕ ಹಾಗೆ ಪರಶುರಾಮನ ಕೋಪ ನೋಡ್ತೀರಾ. ಹುಷಾರ್. ಕಾವೇರಿಗೆ ಆಕ್ಸಿಡೆಂಟ್ ಆಗಿರೋದು ಅನ್ಫಾರ್ಚುನೇಟ್ ಅಲ್ಲ, ಯಾರೋ ಬೇಕು ಅಂತ ಮಾಡಿಸಿರೋದು ಅಂತ ಪೊಲೀಸ್ ಅವ್ರಿಗೆ ಅನುಮಾನ ಬಂದು ಮನೆಯವ್ರನ್ನೆಲ್ಲ ವಿಚಾರಣೆ ಮಾಡ್ತಿದ್ದಾರೆ. ಆ ರಾಮ್ ಮನೆಯವರಿಂದಾನೇ ಕಾವೇರಿಗೆ ಈ ಆಕ್ಸಿಡೆಂಟ್ ಆಗಿರ್ಬೋದು ಅನ್ನೋ ಅನುಮಾನ ಪೊಲೀಸರಿಗೆ ಇದೆ. ಅದಕ್ಕೆ ಬಂದು ಅವರನ್ನ ವಿಚಾರಣೆ ಮಾಡಿದ್ರು ಅಂತ ಸರ್ಸು ಹೇಳಿದ್ಲು. ಈಗ ನೋಡಿದ್ರೆ ಈ ಕಾವೇರಿ ಡಿಸ್ಚಾರ್ಜ್ ಆಗಿ ಅದೇ ಮನೆಗೆ ಹೋಗಿದ್ದಾಳೆ. ಅಲ್ಲಿ ಅವಳಿಗೆ ಇನ್ನೂ ಏನೇನು ಅಪಾಯ ಕಾದಿದೆಯೋ ಏನೋ. ಆಕ್ಸಿಡೆಂಟ್ ಆಗಿ ಕೈ ಮೂಳೆ ಮುರ್ಕೊಂಡು ದೇಹದ ಶಕ್ತಿ ಕುಂದಿರುತ್ತೆ, ಮಗುನ ಕಳ್ಕೊಂಡು ಮಾನಸಿಕ ಶಕ್ತಿ ಕುಂದಿರುತ್ತೆ. ಇಂಥ ಸಮಯದಲ್ಲಿ ಆ ಮನೆಯಲ್ಲಿ ಎಲ್ಲರ ವಿರೋಧನ ಕಟ್ಕೊಂಡು ಒಬ್ಳೆ ಹೇಗೆ ಹೋರಾಟ ಮಾಡ್ತಾಳೆ? ಯಾಕೆ ಬೇಕಿತ್ತು ಅವಳಿಗೆ ಇಂಥ ಜೀವನ? ಹೋಗಿ ನೋಡೋಕೆ ಮನ್ಸಾಗ್ತಾ ಇಲ್ಲ, ನೋಡದೆ ಇರೋಕ್ಕೂ ಆಗ್ತಾ ಇಲ್ಲ. ಶತ್ರುಗೂ ಬೇಡ ಇಂಥ ಪರಿಸ್ಥಿತಿ. ಪೂರ್ಣಿ, ಪೂರ್ಣಿ. ಅಮ್ಮ, ಏನಮ್ಮ? ಯಾಕಿಷ್ಟು ಗಾಬರಿ ಆಗ್ತಿದ್ಯಾ? ಏನಿಲ್ಲಮ್ಮ. ಪೂರ್ಣಿ, ನಾನು ನಿನ್ನ ತಾಯಿ. ನೀನು ಸುಳ್ಳು ಹೇಳಿದ್ರೆ ನನಗೆ ಗೊತ್ತಾಗಲ್ವಾ? ಯಾವುದೋ ವಿಚಾರನ ನೀನು ನನ್ನಿಂದ ಮುಚ್ಚಿಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿದೆ. ಅದೇನು ವಿಷಯ ಅಂತ ಹೇಳಮ್ಮ. ಕಾವೇರಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಮ್ಮ. ಸರ್ಸು ರಾಮ್ ಅವ್ರ ಮನೆಯಿಂದಾನೆ ಕಾವೇರಿಗೆ ಆಕ್ಸಿಡೆಂಟ್ ಆಗಿರ್ಬೋದು ಅಂತ ಪೊಲೀಸ್ನವರಿಗೆ ಡೌಟ್ ಇದೆ ಅಂತ ಹೇಳ್ದಾಗಿಂದ ನನ್ನ ಮನ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ ಅಮ್ಮ. ಈಗ ನೋಡಿದ್ರೆ ಕಾವೇರಿ ಡಿಸ್ಚಾರ್ಜ್ ಆಗಿ ಅವ್ರ ಮನೆಗೆ ಹೋಗಿದ್ದಾಳೆ. ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ. ಆ ವಿಷಯನ ನಿನಗೆ ಹೇಳಿದ್ರೆ ಎಲ್ಲಿ ನಿನ್ ಮನ್ಸಿಗೆ ನೋವಾಗುತ್ತೋ ಅಂತ ಆ ಯೋಚನೆನ ನನ್ನೊಳಗೆ ಇಟ್ಕೊಂಡು ಮೇಲ್ನೋಟಕ್ಕೆ ನಿನ್ ಮುಂದೆ ನಾರ್ಮಲ್ ಆಗಿರೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದೆ. ಆದ್ರೆ ನನ್ನಿಂದ ಆಗ್ತಿಲ್ಲಮ್ಮ. ಅದಕ್ಕೆ ಇವಾಗ ನಾವೇನ್ ಮಾಡಕ್ಕಾಗುತ್ತೆ ಪೂರ್ಣಿ? ಮರಿ ಹಕ್ಕಿಗೆ ಹಾರೋದನ್ನ ಕಲ್ಸೋದಷ್ಟೇ ತಾಯಿ ಕೆಲ್ಸ. ಹಾರೋದನ್ನ ಕಲ್ತ್ ಮರಿ ಹಕ್ಕಿ ತನ್ನ ಗೂಡಲ್ಲೇ ಇರ್ಬೇಕು ಅಂತ ಬಯಸೋದು ತಾಯಿ ತಪ್ಪಾದ್ರೆ, ತಾಯಿಯನ್ನೇ ಮರ್ತು ಅವಳಿಂದ ದೂರ ಹಾರು ಹೋದ್ರೆ ಅದು ಮರಿ ಹಕ್ಕಿ ತಪ್ಪಾಗುತ್ತೆ. ನಮ್ಮನ್ನ ಬೇಡ ಅಂತ ನಮ್ಮ ತಲೆ ತಗ್ಸೋ ಹಾಗೆ ಮಾಡಿ ನಮ್ಮಿಂದ ದೂರ ಹೋಗಿ ಅಪಾಯದ ಬಲೆಯಲ್ಲಿ ಸಿಕ್ಕಿಬಿದ್ದಿರೋ ಅವಳಿಗೆ ನಾವು ತಾನೇ ಏನ್ ಮಾಡೋಕ್ ಸಾಧ್ಯ? ಶ್ರೀಮಂತರ ಜೊತೆ ಗುದ್ದಾಡೋಷ್ಟು ಶಕ್ತಿ ಆಗ್ಲಿ, ಶ್ರೀಮಂತಿಕೆ ಆಗ್ಲಿ ನಮ್ಮಲ್ಲಿಲ್ಲ ಪೂರ್ಣಿ. ನೀನ್ ಹೇಳೋದು ನಿಜ ಅಮ್ಮ. ಅವಳು ತಪ್ಪು ಮಾಡ್ತಾಳೆ ಅಂತ ಅವಳನ್ನ ಹಾಗೆ ಬಿಟ್ರೆ ಅದು ನಮ್ ತಪ್ಪು ತರ ಆಗುತ್ತಮ್ಮ. ಆಗ ಅವಳಿಗೂ ನಮಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳು? ನಮ್ ಸಂಬಂಧಗಳಿಗೆ ಅವಳು ಬೆಲೆ ಕೊಡದೇ ಇದ್ರು ಎಂಥ ಪರಿಸ್ಥಿತಿಲೂ ಸಂಬಂಧಗಳಿಗೆ ಬೆಲೆ ಕೊಡ್ಬೇಕು ಅಂತ ನೀನ್ ನಮಗ್ ಕಲ್ಸಿದ್ಯಲ್ಲ ಅಮ್ಮ. ಅವಳು ಮರ್ತಿರೋ ಪಾಠನ ನೆನಪಿಸೋ ಪ್ರಯತ್ನನಾದ್ರೂ ನಾವು ಮಾಡ್ಬೋದಲ್ವಾ ಅಮ್ಮ?
ಕೈ ಮುರ್ಕೊಂಡಿದ್ದಾಳೆ, ಮಗುನು ಕಳ್ಕೊಂಡಿದ್ದಾಳೆ. ಇಂಥ ಪರಿಸ್ಥಿತಿಲಿ ಶತ್ರು ಆದ್ರೂ ಸಹಾಯ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಅಂಥದ್ರಲ್ಲಿ ತಪ್ಪು ಮಾಡಿರೋ ತಂಗಿನ ಬಿಟ್ಬಿಡಕ್ಕಾಗತ್ತಾ ಅಮ್ಮ? ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡೋಣ. ಬೇಡ ಅಂತ ಹೇಳ್ಬೇಡಮ್ಮ ಪ್ಲೀಸ್. ನಾವು ದೊಡ್ಡವ್ರ ಜೊತೆ ಗುದ್ದಾಡೋದು ಬೇಡ. ಆ ಅಪಾಯದ ಕೋಪದಿಂದ 4 ದಿನ ದೂರ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಬಂದು ಅವಳ ಆರೋಗ್ಯ ಸುಧಾರಿಸೋವರೆಗೂ ನೋಡ್ಕೋಬೋದಲ್ವಾ? ನಿನ್ ಮನ್ಸಿನ ಹಾಗೆ ನಿನ್ ಮಾತು ಕೂಡ ಪರಿಶುದ್ಧವಾಗಿದೆ ಪೂರ್ಣಿ. ಆಯ್ತು, ನೀನ್ ಹೇಳ್ದಾಗೆ ಮಾಡೋಣ. ಆದ್ರೆ ಆ ಮನೇನ್ ಬಿಟ್ಟು ಕಾವೇರಿ ಬರ್ಬೇಕಲ್ವಾ? ಶ್ರೀಮಂತಿಕೆ ಜೀವನಕ್ಕೆ ಹೊಂದ್ಕೊಂಡವಳು ಈ ಬಡವ್ರ ಮನೆಗೆ ಮತ್ತೆ ಬರ್ತಾಳೆ ಅಂತ ಅನ್ಕೊಂಡಿದ್ಯಾ? ಹೋಗಿ ಕರೆದ್ರೆ ಖಂಡಿತ ಬರ್ಬೋದಮ್ಮ. ಬಾಮ್ಮ ಹೋಗಿ ಕರ್ಕೊಂಡು ಬರೋಣ.